40 ವರ್ಷಗಳಿಂದ ಈ ಸ್ವತ್ತು ದಾಖಲೆ ಕೊಡದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ವೃದ್ಧೆಯೊಬ್ಬರು ಧರಣಿ ಆರಂಭಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಕಳೆದ 40 ವರ್ಷಗಳಿಂದ ಈ ಸ್ವತ್ತು ದಾಖಲೆಗಾಗಿ ವೃದ್ಧೆ ಪಾರ್ವತಮ್ಮ ಗ್ರಾಮ ಪಂಚಾಯಿತಿಗೆ ಅಲೆದಾಟ ನಡೆಸಿದ್ದಾರೆ. ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಈ ಸ್ವತ್ತು ನೀಡದ ಕಾರಣ ಗ್ರಾಮ ಪಂಚಾಯಿತಿಯ ಎದುರು ವೃದ್ಧೆ ಪಾರ್ವತಮ್ಮ ಧರಣಿ ಕುಳಿತಿದ್ದಾರೆ. ಎಲ್ಲ ದಾಖಲಾತಿಗಳಿದ್ರೂ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಇಲ್ಲ ಸಲ್ಲದ ಸಬೂಬು ಹೇಳ್ತಾ ಇದ್ದಾರೆ. ತಮ್ಮ ನಿವೇಶನಕ್ಕೆ ಈ ಸ್ವತ್ತು ಕೊಡೋವರೆಗೂ ಧರಣಿ ಮುಂದುವರಿಸುವುದಾಗಿ ಪಾರ್ವತಮ್ಮ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಸಾರ್ವಜನಿಕರು ಹಾಗೂ ಸರ್ಕಾರಿ ನೌಕರರು ಹಲವು ಸಮಸ್ಯೆಗಳಿಗೆ ಗುರಿಯಾಗ್ತಾ ಇದ್ದಾರೆ. ಇದನ್ನ ತಡೆಯುವ ಉದ್ದೇಶದಿಂದ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಸರ್ಕಾರಿ ಕಚೇರಿಯ ಅವಧಿ ಬದಲಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೂ ಸರ್ಕಾರಿ ಕಚೇರಿ ನಡೆಯಲಿದೆ. ಜನರು ಸಹ ಬಿಸಿಲಿನ ಸಮಯದಲ್ಲಿ ಓಡಾಟ ಮಾಡಬಾರದು ಅಂತ ಆದೇಶ ಮಾಡಲಾಗಿದೆ. ಇನ್ನು ಈ ವರ್ಷ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಸಿಲು ದಾಖಲಾಗಿದ್ದು ಜನರು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಲು ರಾಯಚೂರು ಜಿಲ್ಲಾಡಳಿತ ಮನವಿ ಮಾಡಿದೆ. ಇದೇ ಮೊದಲ ಬಾರಿಗೆ ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯಿತು. ಪಟ್ಟಣದ ವಾಡೆ ಮೈದಾನದಲ್ಲಿ ನಡೆದ ಸಮ್ಮೇಳನಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಸಮ್ಮೇಳನಕ್ಕೂ ಮೊದಲು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿಗಳ ಭವ್ಯ ಮೆರವಣಿಗೆ ನಡೆಯಿತು. ಇದೇ ಪ್ರಥಮ ಬಾರಿಗೆ ತಿಕೋಟಾ ತಾಲೂಕಿನಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಸಾಹಿತ್ಯಾಸಕ್ತರಿಗೆ ಖುಷಿ ತಂದಿದೆ. ತೆರಿಗೆ ವಂಚಿಸಿ ಸಂಚರಿಸ್ತಾ ಇದ್ದ ಹೊರ ರಾಜ್ಯದ ಐಷಾರಾಮಿ ಕಾರುಗಳನ್ನು ಬೆಂಗಳೂರಿನಲ್ಲಿ ಜಪ್ತಿ ಮಾಡಲಾಗಿದೆ. ನಗರದ ವಿವಿಧ ಕಡೆ ದಾಳಿ ನಡೆಸಿದ ಆರ್ಟಿಒ ಅಧಿಕಾರಿಗಳು ಪಾಂಡಿಚೇರಿ, ದೆಹಲಿ, ಕೇರಳ ಸೇರಿ ಹಲವು ರಾಜ್ಯಗಳ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. ಬೇರೆ ರಾಜ್ಯದಲ್ಲಿ ನೋಂದಣಿ ಮಾಡಿಸಿ ಕರ್ನಾಟಕಕ್ಕೆ ತೆರಿಗೆ ಕಟ್ಟದೆ ಸಂಚರಿಸ್ತಾ ಇದ್ದ ಕಾರು ಮಾಲೀಕರಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ರಾಯಚೂರಿನ ಸಾತ್ ಮೈನಿಂದ ಸಿಂಧನೂರಿನವರೆಗೂ ಹೈವೇ ರಸ್ತೆ ಕಾಮಗಾರಿ ನಡೆದಿದೆ. ಕಾಮಗಾರಿ ಮಾಡ್ತಾ ಇರುವ ಗುತ್ತಿಗೆದಾರ ಸಾರಿಗೆ ನಿಯಮ ಗಾಳಿಗೆ ತೂರಿ ಮನ ಬಂದಂತೆ ರಸ್ತೆ ಕಾಮಗಾರಿ ನಡೆಸಿದ್ದಾನೆ. ಕಾಮಗಾರಿಗೆ ಬಳಸುವ ಬಹುತೇಕ ಟಿಪ್ಪರ್, ಹಿಟಾಚಿಗಳಿಗೆ ಯಾವುದೇ ನಂಬರ್ ಪ್ಲೇಟ್ಗಳು ಇಲ್ಲದ ವಾಹನಗಳ ಬಳಕೆ ಮಾಡ್ತಾ ಇದ್ದಾನೆ. ಆದರೂ ಆರ್ಟಿಒ ಅಧಿಕಾರಿಗಳು ನೋಡಿಯೂ ನೋಡದಂತೆ ನಂಬರ್ ಪ್ಲೇಟ್ಗಳು ಇಲ್ಲದ ವಾಹನಗಳು ಓಡಾಟ ನಡೆಸಿವೆ. ಆರ್ಟಿಒ ಅಧಿಕಾರಿಗಳು ನಂಬರ್ಗಳು ಇಲ್ಲದ ವಾಹನಗಳು ಅಕ್ರಮವಾಗಿ ಕಲ್ಲು, ಮರಳು ಮತ್ತು ಮರಂ ಸಾಗಾಟ ಮಾಡ್ತಾ ಇದ್ರು. ಅಧಿಕಾರಿಗಳು ಮಾತ್ರ ವಾಹನಗಳಿಗೆ ಯಾವುದೇ ದಂಡ ಹಾಕೋದಾಗಿ ಅಥವಾ ಗುತ್ತಿಗೆದಾರನ ವಿರುದ್ಧ ಕೇಸ್ ಬುಕ್ ಮಾಡೋದಾಗಿ ಮಾಡ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.